ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷಿತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದು ಭಾನುವಾರ ಬೆಳಿಗ್ಗೆ ನಾನು ಬೆಳಿಗ್ಗೆನೇ 4 ಗಂಟೆಗೆ ಎದ್ದಿದ್ದೆ. 4 ಗಂಟೆಗೆ ಎದ್ದು ಗೀಝರ್ ಹಾಕ್ಬಿಟ್ಟು ನಾನು ರಾತ್ರಿ ಇದು ಬಾಳೆ ಎಲೆದು ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೊಂದು ಸ್ವಲ್ಪ ಪ್ಲಾಸ್ಟಿಕ್ ಹೂವನೂ ಹಾಕ್ಬಿಡೋಣ, ಪ್ಲೇನ್ ಆಗಿರುತ್ತೆ. ಪ್ಲಾಸ್ಟಿಕ್ ಹೂವು ಹಾಕಿದ್ರೆ ಒಂದು ಸ್ವಲ್ಪ ಆದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಪ್ಲಾಸ್ಟಿಕ್ ಹೂವು ಎಲ್ಲ ಹಾಕ್ಕೋತಾ ಇದ್ದೀನಿ. ಏನು ಅಂತ ಅಂದರೆ ಅದು ಸ್ವಲ್ಪ ಬಾಡೋಗ್ಬಿಡ್ತು ಹೂವು. ನಾನು ನೈಟ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಬೆಳಿಗ್ಗೆ ಎಲ್ಲ ಗಡ್ಬಡಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಪುರೋಹಿತರು ಕೂಡ ಬೆಳಿಗ್ಗೆ ಬೇಗನೆ ಬಂದಿದ್ದರು. ಸೊ ಗಡ್ಬಡಿ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿಕೊಂಡೆ, ರಾತ್ರಿಯೇ ಡೆಕೋರೇಷನ್ ಮಾಡಿಕೊಂಡೆ. ಅದು ಪರ್ಫೆಕ್ಟಾಗಿ ಬಂದಿಲ್ಲ, ಬಟ್ ಓಕೆ, ನನಗೊಂದು ಐಡಿಯಾ ಸಿಕ್ತು. ಓಕೆ, ನೆಕ್ಸ್ಟ್ ಟೈಮ್ ಮಾಡೋದಿದ್ರೆ ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ ಬಾಳೆ ಎಲೆನ ಸ್ವಲ್ಪ ಕಡಿಮೆ ಹಾಕ್ಕೊಂಡೆ. ನಾನು ಇನ್ನೂ ಸ್ವಲ್ಪ ಹತ್ತತ್ರ ಹಾಕ್ಕೋಬೇಕಿತ್ತು ಬಾಳೆ ಎಲೆ ಇತ್ತು ನನ್ನ ಹತ್ರ, ಬಟ್ ನಂಗೆ ಗೊತ್ತಾಗಿಲ್ಲ ಅದು ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು. ನಾನು ಇದೆಲ್ಲ ಥರ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಊರಲ್ಲೂ ಕೂಡ ನಾನು ಈ ಥರ ಎಲ್ಲ ಮಾಡೇ ಇಲ್ಲ. ಖುಷಿ ಆಯಿತು, ಅಷ್ಟಾದ್ರೂ ನಾನು ಮಾಡಿದೆ ಅಲ್ವಾ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಹಾಗೆಯೇ ಅದಾಗಿದ್ದ ತಕ್ಷಣ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಗೀಝರ್ ಹಾಕಿದ್ದೆ ಅಲ್ವಾ, ನೀರು ಬಿಸಿ ಆಯಿತು. ಸ್ನಾನ ಮಾಡ್ಕೊಂಡು ಬಂದು ಹೊಸ್ಲಿಗೆ ಅರಿಶಿನ ಕುಂಕುಮನ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅಷ್ಟೊತ್ತಿಗೆ ಅವನು ಎದ್ದು ಬಿಟ್ಟಿದ್ದ. ರಘು ಕೂಡ ಹೂವು ತರೋಕ್ಕೆ ಗಾಂಧಿ ಬಜಾರಿಗೆ ಹೋಗಿದ್ದರು. ಸೊ ನಾನು ಅಷ್ಟು ಬೆಳಿಗ್ಗೆ ಎಳ್ಸೋಕ್ಕೆ ಹೋಗಿಲ್ಲ, ಬಟ್ ಎಬ್ಬರಿಸಿದ್ದೆ, ಅಷ್ಟು ಬೆಳಿಗ್ಗೆ ಎಬ್ಬರಿಸಿರಲಿಲ್ಲ. ಎಲ್ಲರೂ ಕೇಳ್ತಾ ಇರ್ತೀರ, ನನ್ನ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ, ಅವನನ್ನ ಇಟ್ಕೊಂಡು ನೀನು ಹೆಂಗೆ ವೀಡಿಯೋಸ್ ಮಾಡ್ತೀಯ, ಅವನನ್ನು ಇಟ್ಕೊಂಡು ಹೆಂಗೆ ವೀಡಿಯೋಸ್ ಮಾಡ್ತೀಯ, ಗ್ರೇಟ್ ಅಂತ ಕೇಳ್ತಾ ಇರ್ತೀರ. ನೋಡಿ, ಅವನನ್ನು ಇಟ್ಕೊಂಡು ಹಿಂಗೆ ವೀಡಿಯೋಸ್ನ ಮಾಡೋದು. ಒಂದು ಕೈಯಲ್ಲಿರ್ತಾನೆ ಅವನು, ಇಲ್ಲ ಅಂತಂದರೆ ಸ್ಟ್ರಾಲರಲ್ಲಿ, ಇಲ್ಲ ಅಂತಂದರೆ ವಾಕರಲ್ಲಿ ಇರ್ತಾನೆ. ಜಾಸ್ತಿ ಹೊತ್ತಿರಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ ಇರ್ತಾನೆ. ಅವನು ಅಳ್ತಾನೆ, ಕ್ರ್ಯಾಂಕಿ ಆಗ್ತಾನೆ, ಬಟ್ ಎತ್ಕೊಂಡ್ರೆ ಸುಮ್ಮನಾಗ್ತಾನೆ. ನಾನೇನಾದರೂ ಮಾಡ್ತಾಯಿದ್ರೆ ಅವ್ನಿಗೆ ನೋಡೋ ಇಂಟ್ರೆಸ್ಟ್. ಮಕ್ಕಳಿಗೆ ಹಾಗೆ ಅಲ್ವಾ, ಏನು ಮಾಡ್ತಾಯಿರ್ತಾರೆ, ಅಮ್ಮ ಏನು ಮಾಡ್ತಾಯಿದೆ ಅಂತ ಕ್ಯೂರಿಯಾಸಿಟಿ, ಅದಕ್ಕೆ ಎತ್ಕೋ ಅಂತ ಹಠ ಮಾಡೋದು. ಬಟ್ ಅವನನ್ನು ನಾನು ಏನು ಮಾಡಿದ್ರೂ ಅವನನ್ನು ಅಳಿಸ್ಬಿಟ್ಟಂತೂ ನಾನು ಏನೂ ಮಾಡಲ್ಲ. ಅದು ಬೇಕಿದ್ರೆ ಹಾಗೆ ಇದ್ದೋಗಲಿ, ಬಟ್ ಅವನನ್ನು ಅಳಿಸ್ಬಿಟ್ಟು ನಾನು ಮಾಡಲ್ಲ. ನನಗೆ ಅವಶ್ಯಕತೆಯೂ ಕೂಡ ಇಲ್ಲ. ನಾನು ಯಾವ ಥರ ದೇವ್ರ ಹತ್ರ ಹೊತ್ತು ಅವನನ್ನು ಪಡ್ಕೊಂಡಿದ್ದೀನಿ ಅಂತ ಅದು ನನಗೆ ದೇವರಿಗೆ ಮಾತ್ರ ಗೊತ್ತು. ಸೊ ನಾನು ಅವನನ್ನು ಅಳ್ಸೋಕ್ಕೆ ಹೋಗಲ್ಲ. ಆಮೇಲೆ ಹೂವನ್ನ ಪೋಣಿಸಿಟ್ಕೊಂಡಿದ್ದೆ. ನನಗೆ ನಿಜವಾಗ್ಲೂ ಹೂವು ಬಗ್ಗೆ ಐಡಿಯಾನೇ ಇಲ್ಲ, ಯಾವ ಥರ ಪೋಣಿಸ್ಬೇಕು, ಹೇಗೆ ಕಟ್ಟೋದಂತೂ ಬರೋದೇ ಇಲ್ಲ, ಪೋಣಿಸೋದಂತೂ ಗೊತ್ತಾಯ್ತಲ್ಲ ಒಂದು ಸ್ವಲ್ಪ ಅದು ಬರುತ್ತೆ ಅಂತಂದ್ಬಿಟ್ಟು. ಹಾಗೆ ನಾನು ಪೋಣಿಸಿಟ್ಕೊಂಡಿದ್ದೆಲ್ಲ ಮೊದಲನೇ ದಿವಸ ಅಂದರೆ ಸ್ಯಾಟರ್ಡೇ ನಾನು ಮಾರ್ಕೆಟ್ಗೆ ಹೋಗಿ ಹೂವು ತಂದು ಪೋಣಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿಲ್ಲ, ಬಟ್ ಓಕೆ, ಮನಸ್ಸಿಗೆ ಸಮಾಧಾನ ಇತ್ತು, ಖುಷಿ ಇತ್ತು. ಓಕೆ, ನನ್ನ ಮಗನ ನಾಮಕರಣ ಚಿಕ್ಕದಾಗಿ ನನ್ನ ಮನೇಲೇ ಮಾಡಿಕೊಂಡ್ರು ನಾನು ಇಷ್ಟಾದರೂ ಮಾಡಿದೆ ಅನ್ನೋದೊಂದು ಖುಷಿ ಇತ್ತು. ಬೆಳಿಗ್ಗೆನೇದು ಡೆಕೋರೇಷನ್ ಕೂಡ ಮಾಡಿದ್ದೆ. ಪಾಪುನ ಮಾನು ಇಟ್ಕೊಂಡಿದ್ದು. ಇನ್ನೂ ಒಂದು ಏನಂದರೆ, ನನ್ನ ಮಗ ಹಂಗೆ ಹೂವು ಆಗಲ್ಲ, ಹೂವು ಮುಟ್ಟಕ್ಕೆ ಬರಲ್ಲ, ಅವನಿಗೆ ಹೂವು ಆಗಲ್ಲ, ಜನರು ಕೂಡ ಆಗಲ್ಲ. ಸೊ ನಾವು ಜನರನ್ನು ಕೂಡ ಜಾಸ್ತಿ ಕರೆದೇ ಇಲ್ಲ ಜನರನ್ನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಎಲ್ಲ ಜನರನ್ನ ಕರೆದೇ ಇಲ್ಲ. ನೋಡಿ, ಇಲ್ಲಿ ಅಕ್ಕ ಜೊತೆ ಅವನು ಆರಾಮಾಗಿ ಕೂತ್ಕೊಂಡಿದ್ದಾನೆ. ಟಿ ವಿ ರಿಮೋಟು ಹಿಂಗೆ ಅವಳು ಹೇಳ್ಕೊಡ್ತಾ ಇದ್ದಾಳೆ ನೋಡು, ಹಿಂಗೆ ಒತ್ತಬೇಕು ಅಂತ. ಅವನು ಹೊಸ್ದಾಗಿ ಏನಾದರೂ ಮಾಡ್ತಾಯಿದ್ದಾನೆ ಅಂತಂದರೆ ಅದು ಆಲ್ಮೋಸ್ಟ್ ಅವನ ಅಕ್ಕ ಹೇಳ್ಕೊಟ್ಟಿರೋದೇ ಆಗಿರುತ್ತೆ. ಒಂದು ಸಲ ಹೇಳ್ಕೊಟ್ರೆ ಸಾಕು, ಅವನು ಕೇಳ್ತಾನೆ. ಪುರೋಹಿತರು ಹೇಳಿರೋ ಪ್ರಕಾರ ಪೂರ್ವ ದಿಕ್ಕಲ್ಲಿ ಮುಖ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಾವು ಆ ಕಡೆನೇ ಮುಖ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಮನೆ ದೇವರಿಗೆ, ಕುಲದೇವರಿಗೆ, ಗುರುಗಳಿಗೆ, ನಂದು ಗುರುಗಳು ಇಟ್ಟಿದ್ದೀನಿ. ಕೊಟ್ಟರು. ಸ್ಟಾರ್ಟಿಂಗಿಂದ ಇಲ್ಲಿ ತನಕ
ಎಲ್ಲ ಪೂಜಾ ಫಂಕ್ಷನ್ಗಳೆಲ್ಲ ತುಂಬಾ ಚೆನ್ನಾಗಾಗಿದೆ. ನಮ್ಮ ಶ್ರೀಮಂತ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಮೇಲೆ ಇದು ಪುನರ್ವರ್ತನ ಅಂತ ಪುಣ್ಯವರ್ತನ ಅಂತ ಹೇಳ್ತಾರಲ್ಲ ಪುಣ್ಯವರ್ತನ ಅಂತ ಹೇಳ್ತಾರಲ್ಲ ಆ ಕೆಲಸ ಕೂಡ ಅಷ್ಟೇ ತಪ್ಪಲು ಹಾಕೋದು ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು. ಅದು ಕೂಡ ನಾವು ಯಾರನ್ನೂ ಕರೆದಿಲ್ಲ, ಮಾಡ್ಕೊಂಡಿದ್ವಿ. ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು. ದಾಸಪ್ಪ ಬಂದು ಮಾಡಿಕೊಟ್ಟಿರೋದು. ಹಾಗೆ ಇದು ಕೂಡ ಅಷ್ಟೇ ನಾಮಕರಣ. ಆ್ಯಕ್ಚುಲಿ ನಾಮಕರಣ ನಾವು ಮೊದಲೇ ಮಾಡಬೇಕಿತ್ತು, ಆವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮಾಡೋಕ್ಕಾಗಿಲ್ಲ. ಅದರ ನಂತರ ಧನುರ್ಮಾಸ ಪುಷ್ಮಾಸ ಅಂತ ಬಂದ್ಬಿಟ್ಟು ಸೊ ಅದು ತುಂಬಾ ಲೇಟ್ ಆಗೋಗ್ಬಿಟ್ಟು. ಇಟ್ಸ್ ಓಕೆ, ಚೆನ್ನಾಗಾಯಿತು, ಖುಷಿ ಆಯಿತು. ನಮ್ಮೂರ ಕಡೆ ಎಲ್ಲ ಇಷ್ಟು ಚೆನ್ನಾಗಿ ಪುರೋಹಿತರು ಇರಲ್ಲ, ಬಟ್ ಬೆಂಗಳೂರಿನಲ್ಲಾದ್ರೂ ನೋಡಿ ಪುರೋಹಿತರು ಏನು ಚೆನ್ನಾಗಿದ್ರು ಅಂತ ಅಂದ್ಬಿಟ್ಟು ನಮ್ಮಮ್ಮನ ಹತ್ರ ತಂಗಿ ಪುರೋಹಿತರು ಎಷ್ಟು ಚೆನ್ನಾಗಿದ್ರು ಮಾ ಅಂತ ಗಣೇಶನಿಗೆ ವಿನಾಯಕನ ಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸ್ವಾಹಾ. ಆಮೇಲೆ ಇಲ್ಲಿ ಅದು ಸ್ವರ್ಣಪಾಶನ ಅಂತ ಪಾಪುಗೆ ತಿನ್ನಿಸಿದ್ರು. ಅಂದರೆ ಗೋಲ್ಡು ಉಂಗುರ ಇರುತ್ತಲ್ಲ ಅದರಲ್ಲಿ ಜೇನುತುಪ್ಪದಲ್ಲಿ ಗೋಲ್ಡನ್ನ ತೆಗೆದ್ಬಿಟ್ಟು ಎಷ್ಟೊಂದು ಸ್ವಲ್ಪ ಆದರೂ ಬರೋಂಗೆ ತೆಗೆದ್ಬಿಟ್ಟು ಅದನ್ನು ತಿನ್ನಿಸ್ತಾರೆ. ಸ್ವರ್ಣಪಾಶನ ಅಂತ ಏನೋ ಅಂದರು, 3 ಸಲ ತಿನ್ನಿಸ್ತಾರೆ ಅನಿಸುತ್ತೆ. ಅವನು ನಿದ್ದೆಲಿದ್ದ, ಬಟ್ ಜೇನುತುಪ್ಪ ಹಾಕಿದ ತಕ್ಷಣ ಫುಲ್ ಖುಷಿಗೆ ತಿಂದ್ಕೊಂಬಿಟ್ಟ. ತಲೆಯಿಂದ ಕಾಲುವರೆಗೆ ಹೀಗೆ ಎಲ್ಲ ಅಂಗಗಳನ್ನು ಹೀಗೆ ಮುಟ್ಟಿ ಅಮೃತಾಜ ಬಲಾಜ ಪಥ್ಯಾಜ ಅಮೃತಾಯ ಬಲಾಯ ಪಥ್ಯಾಯ ಇದು ಅಮೃತಾಯ ಫಲಾಯ ಪಥ್ಯಾಯ ಅಂತ ಇದೊಂದು ಮಾಡಿಸಿದ್ರು. ಅಂದರೆ ತಿಂದಿರೋದೆಲ್ಲ ನೀಟಾಗಿ ಬಾಡಿಗೆ ಹಿಡೀಲಿ, ಊಟ ಎಲ್ಲ ಕರೆಕ್ಟಾಗಿ ಮಾಡಲಿ ಅಂತ ಅಂದ್ಬಿಟ್ಟು ಏನೇನೋ ಮಾಡಿದ್ರು. ಬಟ್ ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿತ್ತು. ಬಳೆ ಹಾಕೊಂಡ್ಬಿಟ್ಟಿದ್ದೆ ನಾನು. ನನ್ನ ಪಾಪ ಹುಟ್ಟಿದಾಗಿಂದ ನಾನು ಬಳೆ ಹಾಕಿರೋದೇ ಕಡಿಮೆ, ಅವನಿಗೆ ಇರಿಟೇಟ್ ಆಗುತ್ತೆ. ಹಾಗೆ ಇಲ್ಲಿ ಹಾರ ಕೂಡ ಹಾಕಿದ್ರು ಪಾಪಗೆ, ಬಟ್ ಅವನಿಗೆ ಇಷ್ಟ ಆಗಿಲ್ಲ. ಅವನಿಗೆ ಹೂವು ಇಷ್ಟ ಇಲ್ಲ, ಆ ಥರ ಇರಿಟೇಷನಲ್ಲಿ ಆಗಬಾರ್ದು ಅವನಿಗೆ. ಒಂದು 5 ಮಿನಿಟ್ಸ್ ಇಟ್ಕೊಂಡ ಅವನು, ಆಮೇಲೆ ತೆಗ್ದ. ಒಂದು 5 ಮಿನಿಟ್ಸ್ ಆದಮೇಲೂ ಕೂಡ ಅವನಿಗೆ ಇರಿಟೇಟ್ ಆಗಿಬಿಡ್ತು. ಸೊ ನಾವು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಅವನಿಗೆ ಕ್ರ್ಯಾಂಕಿ ಆಗುವಂಥದ್ದು, ಇರಿಟೇಟ್ ಆಗುವಂಥದ್ದು ಎಲ್ಲ ನಾವು ಮಾಡಿಸಲ್ಲ. ಅದೇನೂ ನಮ್ಗೆ ಇಷ್ಟ ಆಗಲ್ಲ, ನನಗೂ ಅಷ್ಟೇ ರಘುಗೂ ಅಷ್ಟೇ. ನಾವು ಫೈನಲಿ ಅವನಿಗೆ ವಶಿಷ್ಠ ಮತ್ತು ಚರಿತ್ ಅಂತ ಹೆಸರಿಟ್ಟಿದ್ದೀವಿ. ವಶಿಷ್ಠ ಇದು ವ್ಯವಹಾರ ನಾಮ ಅಂತಂದರೆ ನಾವು ಕರೆಯೋದು ಸ್ಕೂಲಲ್ಲಿ ಎಲ್ಲ ನಾವು ವಶಿಷ್ಠ ಅಂತಲೇ ಕರೆಯೋದು. ಚರಿತ್ ಅಂತಂದರೆ ಒಂದು ನಕ್ಷತ್ರದ ಪ್ರಕಾರ ಅವನಿಗೆ ಚ ಅಂತ ಬಂದಿತ್ತು. ಅದೇನೋ ಚಂದ್ರಮಾನ ಯುಗಾದಿನೋ ಅದೇನೋ ಅಂತಾರೆ, ಯುಗಾದಿ ದಿವಸ ಅವನು ಹುಟ್ಟಿರೋದು. ಸೊ ಅವನಿಗೆ ಚ ಅಲ್ಲೇ ಹೆಸರಿಡಬೇಕು ಅಂತ ಬಂದಿರೋದ್ರಿಂದ ನಾವು ಅವನಿಗೆ ಚರಿತ್ ಅಂತ ಜಾತಕದ ಹೆಸರಲ್ಲಿ ಕರೆದಿದ್ದೀವಿ. ಬಟ್ ಅವನಿಗೆ ನಾವು ಕರಿತಾ ಇರೋದು ವಶಿಷ್ಠ ಅಂತ ಇವತ್ತಿಂದ. ವಶಿಷ್ಠ, ವಶಿ ಬಾಬು ಅಂತಲೇ ಕರೆಯೋದು. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಸ್ಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೊ ಮಚ್.